ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಏನು ಅಂತ ತಮ್ನೇಲ್ ನೋಡಿನೇ ಆಗಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಬೇಕಾಗಿರುವಂತಹ ಪ್ರಿಪರೇಷನ್ಸ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಬರುತ್ತೆ ಮೈಂಡ್ಗೆ, ಏನನ್ನೆಲ್ಲ ಪರ್ಚೇಸ್ ಮಾಡಬೇಕು ಅನ್ನೋ ಕ್ವೆಶನ್. ನಾವಿಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಏನನ್ನೂ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದನ್ನ ಫಸ್ಟ್ ತಿಳ್ಕೊಬಿಡಿ. ಎಲ್ರೂ ಏನನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಹತ್ರ ಇರುವಂತಹ ಫೋನ್ ಒಂದೇ ಸಾಕು. ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಲ್ವಾ? ಬೇರೆ ಯಾವುದೇ ಐಟಮ್ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕಂತ ಹೋಗಬೇಡಿ. ನಿಮಗೆ ಯೂಟ್ಯೂಬಿಂದ ಹಣ ಬರೋವರೆಗೂ ಕೂಡ ನೀವು ಏನನ್ನು ಪರ್ಚೇಸ್ ಮಾಡಬೇಡಿ. ನಿಮ್ಮ ಬುದ್ಧಿಯನ್ನು ಮಾತ್ರ ಉಪಯೋಗಿಸಿ. ಝೀರೋಯಿಂದ ಹೀರೋ ಅಂತಾರಲ್ವಾ, ಹಾಗೇನೆ ಝೀರೋ ಇನ್ವೆಸ್ಟ್ಮೆಂಟಿಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಫೋನ್ ಇದ್ರೆ ಸಾಕು ಅಂತ ಹೇಳಿದೆ, ಹಾಗಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಫೋನ್ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಇವಾಗ ಯಾವ ಫೋನ್ ಇರುತ್ತೆ ಅದೇ ಫೋನ್ ಸಾಕಾಗುತ್ತೆ. ಸೊ ನೀವು ಯಾವುದೇ ಹೊಸ ಫೋನ್ನ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಅದೇ ಫೋನ್ ಸಾಕು. ನಿಮ್ಗೆ ಹಾಗೂ ಬೇಕೇ ಬೇಕು, ನನ್ನ ಫೋನಲ್ಲಿ ವಾಯ್ಸ್ ಕ್ಲಾರಿಟಿ ಇಲ್ಲ, ನನ್ನ ವಾಯ್ಸು ಜೋರಾಗಿ ಕೇಳಿಸಲ್ಲ ಅಂತ ಇದ್ದರೆ ಅಂಥವರು ಒಂದು ಮೈಕ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಅದಕ್ಕೂ ತುಂಬಾ ಹಣ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ಅಂತೀನಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ನಿಮಗೆ ಕಡಿಮೆ ಬೆಲೆಗೇ ನಿಮಗೆ ಮೈಕ್ ಸಿಗುತ್ತೆ. ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸುಮ್ಮನೆ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟು, ನೀವು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಮಾಡಿಬಿಡ್ತೀನಿ ಅಂತ ಮಾಡಿಬಿಡೋದಲ್ಲ. ಚಾನಲ್ ಗ್ರೋ ಆಗಬೇಕು ಅಂತ ಅಂದರೆ ಎಫರ್ಟ್ ಇರಲೇಬೇಕು ಮತ್ತು ಪೇಷನ್ಸ್ ಇರಬೇಕು. ನಾನು ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ, ಅದರಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನಿಮಗೆ ಏನಾದರೂ ಓನ್ ಚಾಯ್ಸ್ ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಓಕೆನಾ? ನಾನು ಹೇಳಿದ್ದೇ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವ್ರಿಗೆ ಯಾವ ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಲಿಸ್ಟ್ಗಳನ್ನ ಹೇಳ್ತೀನಿ. ಓಕೆನಾ? ಫಸ್ಟು, ಟ್ರಾವೆಲಿಂಗ್ ಇಷ್ಟ ಇರೋರಿಗೆ ನೀವು ಟ್ರಾವೆಲಿಂಗ್ ವ್ಲಾಗ್ಸನ್ನು ಮಾಡಬಹುದು. ಟ್ರಾವೆಲ್ ಯಾರು ಮಾಡ್ತಾ ಇರ್ತೀರಾ ಆ್ಯಂಡ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಈ ಥರ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀರಾ ಅಲ್ಲಿರೋಂತಹ ವಿಡಿಯೋಸ್ಗಳನ್ನ ನೀವು ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಬೋದು. ಈಸಿಯಾಗಿ ಮಾಡ್ಕೋಬೋದು. ನೀವು ವಾಯ್ಸ್ ಬೇಕಾದರೂ ಕೊಡ್ಬೋದು, ಇಲ್ಲ ಮ್ಯೂಸಿಕ್ ಆದರೂ ಕೊಡ್ಬೋದು. ವಾಯ್ಸ್ ಕೊಟ್ಟು ಅಂತ ಅಂದರೆ ಅಲ್ಲಿರೋ ಪ್ಲೇಸಸ್ಗಳ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಇಲ್ಲ ನನಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಅಂದರೆ ವಿಡಿಯೋಸ್ ಮಾಡಿಕೊಂಡು ಅದಕ್ಕೆ ನೀವು ಮ್ಯೂಸಿಕ್ ಕೂಡ ನೀವು ಆ್ಯಡ್ ಮಾಡಬಹುದು. ಈ ರೀತಿಯಾದಂತಹ ಚಾನಲ್ನ ನೀವು ಕ್ರಿಯೇಟ್ ಮಾಡಬಹುದು, ಟ್ರಾವೆಲಿಂಗ್ ವ್ಲಾಗ್ಸ್ ಅಂತ. ಇನ್ನು ನೆಕ್ಸ್ಟು, ಸ್ಟ್ರೀಟ್ ಫುಡ್ಗಳ ಬಗ್ಗೆ ರಿವ್ಯೂಸ್ ಕೊಡಬಹುದು. ಸ್ಟ್ರೀಟ್ ಫುಡ್ಗಳ ಬಗ್ಗೆ ರಿವ್ಯೂಸ್ ಹೇಗೆ ಅಂತ ಅಂದರೆ, ನೀವು ಸ್ಟ್ರೀಟ್ ಫುಡ್ಗಳನ್ನ ತಿನ್ನೋದಕ್ಕೆ ಹೋಗಿರ್ತೀರ, ಆವಾಗ ಅಲ್ಲಿ ನಿಮ್ಮ ಒಂದು ರಿವ್ಯೂಸ್ನ ಕೂಡ ನೀವು ಕೊಡಬಹುದು. ತಗೊಂಡು ತಿಂದ್ಬಿಟ್ಟು ನಿಮಗೆ ಏನು ಅನಿಸುತ್ತೆ ಆ ಅಭಿಪ್ರಾಯಗಳನ್ನ ನೀವು ಹೇಳ್ಬೋದು. ಅಥವಾ ಅಲ್ಲಿ ಯಾರು ಬಂದಿರ್ತಾರೆ ಕಸ್ಟಮರ್ಸ್ ಅವ್ರುಗಳ ಒಂದು ರಿವ್ಯೂಸ್ನ ತಗೊಂಡು ಕೂಡ ನೀವು ಹೇಳಬಹುದು. ಇಲ್ಲ ಅಂದರೆ ಅವರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದ್ರದ್ದು ವಿಡಿಯೋ ಮಾಡಿಕೊಂಡು ನೀವು ಕೂಡ ರಿವ್ಯೂಸ್ನ ನೀವು ಕೊಡಬಹುದು. ಈ ರೀತಿಯಾದ ಚಾನಲ್ ಕೂಡ ನೀವು ಮಾಡ್ಕೋಬಹುದು. ಇನ್ನು ಕೆಲವ್ರಿಗೆ ಫೇಸ್ ತೋರಿಸೋದಕ್ಕೆ ನಾಚಿಕೆ, ಹೇಗೆ ಅಪ್ಪ ನನ್ನ ಫೇಸ್ ತೋರಿಸೋದು ಅಂತ ಇರೋರು ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಎಷ್ಟು ದೇವಸ್ಥಾನಗಳಿದೆ ರೀ. ಸೊ ನೀವು ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಮೂಲಕ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ನೆಕ್ಸ್ಟು, ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿ ಕೊಡಬಹುದು. ಟೂರಿಸ್ಟ್ ಪ್ಲೇಸಸ್ ಇದು ಕೂಡ ಹಾಗೇ ಕೆಲವೊಂದು ಪ್ಲೇಸಸ್ ಇಂಥ ಟೈಮಲ್ಲಿ ಓಪನ್ ಇರುತ್ತೆ, ಇಂಥ ಟೈಮಿಗೆ ಕ್ಲೋಸ್ ಆಗುತ್ತೆ, ಇಂಥ ಡೇ ಓಪನ್ ಇರುತ್ತೆ, ಇಂಥ ಡೇ ಕ್ಲೋಸ್ ಆಗಿರುತ್ತೆ. ಸೊ ಈ ರೀತಿಯಾದ ಮಾಹಿತಿಗಳನ್ನೆಲ್ಲ ನೀವು ಕೊಡೋದ್ರ ಮೂಲಕ ನೀವು ಟೂರಿಸ್ಟ್ ಪ್ಲೇಸಸ್ ಅಂದರೆ ಪ್ರವಾಸಿ ಸ್ಥಳಗಳ ಬಗ್ಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಹುದು. ಅಂದರೆ ಇನ್ಫಾರ್ಮೇಷನ್ ಕೊಡೋದು ನೀವು ಅದ್ರ ಬಗ್ಗೆ ಮಾಡಬಹುದು.
ಇನ್ನು ನೆಕ್ಸ್ಟು ಕುಕ್ಕಿಂಗ್ ಚಾನಲ್ ಮಾಡಬಹುದು. ಕುಕ್ಕಿಂಗ್ ಚಾನಲ್ನು ಅಷ್ಟೇ, ಫಸ್ಟೇ ನೀವು ಹೆಂಗೆ ದೊಡ್ಡ ಅಡುಗೆ ಅಂದರೆ ಮದುವೆಗಳಲ್ಲಿ ಹೇಗೆ ಮಾಡ್ತಾರೆ ಆ ಥರ ಅಷ್ಟು ಐಟಮ್ಸ್ನ ಒಂದೇ ಸಲ ಮಾಡಿ ತೋರಿಸೋ ಅಂಥದ್ದೇನಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಟೇಸ್ಟಿ ಫುಡ್ ಬರುತ್ತೆ. ಆ ಥರ ಎಲ್ಲ ನೀವು ಕುಕ್ಕಿಂಗ್ ಚಾನಲ್ಗಳನ್ನ ಮಾಡ್ಕೋಬೋದು. ಈ ಕುಕ್ಕಿಂಗ್ ಚಾನಲ್ನು ಅಷ್ಟೇ, ನೀವು ನಿಮ್ಮ ಫೇಸ್ನ ತೋರಿಸಿ ಆದರೂ ಮಾಡಬಹುದು, ಅಥವಾ ನಿಮ್ಮ ಫೇಸ್ ತೋರಿಸ್ದಲೇ ಕೂಡ ನೀವು ಮಾಡಬಹುದು. ನಿಮ್ಮ ವಾಯ್ಸ್ ಕೊಟ್ಟಿನೂ ಮಾಡಬಹುದು, ವಾಯ್ಸ್ ಕೊಡದೇನೂ ಮಾಡಬಹುದು. ಸೊ ಈ ಥರ ಚಾನಲ್ ಮಾಡ್ಬೋದು. ನೆಕ್ಸ್ಟು ರಂಗೋಲಿ ಚಾನಲ್ ಕೂಡ ಮಾಡಬಹುದು. ರಂಗೋಲಿ ಚಾನಲ್ ಕೂಡ ಕುಕ್ಕಿಂಗ್ ಚಾನಲ್ ಥರನೇ, ನೀವು ವಾಯ್ಸ್ ಕೊಟ್ಟಿನೂ ಮಾಡ್ಬೋದು, ವಾಯ್ಸ್ ಕೊಡದೇನೂ ಮಾಡಬಹುದು, ಆ್ಯಂಡ್ ಫೇಸ್ ತೋರಿಸಿನೂ ಮಾಡ್ಬೋದು, ಫೇಸ್ ತೋರಿಸ್ದೇನೂ ಮಾಡ್ಬೋದು. ರಂಗೋಲಿ ಚಾನಲ್ನ ನೀವು ಬುಕ್ಕಲ್ಲಿ ಬರೆದು ಕೂಡ ನೀವು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಫ್ಲೋರ್ ಮೇಲೆ ರಂಗೋಲಿನೇ ಯೂಸ್ ಮಾಡಿ ಕೂಡ ನೀವು ವಿಡಿಯೋಸ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ರಂಗೋಲಿ ಚಾನಲ್ನ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಹೇರ್ ಸ್ಟೈಲ್ ವಿಡಿಯೋಸ್ ಮಾಡಬಹುದು, ಅಂದರೆ ಬ್ಯೂಟಿ, ಮೇಕಪ್. ಸೊ ಈ ಥರ ಇಂಟ್ರೆಸ್ಟ್ ಇರೋರು ಆ ಥರ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಹೇರ್ ಸ್ಟೈಲ್ಸ್ ತುಂಬಾ ಎಲ್ರಿಗೂ ಗೊತ್ತಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ ಮತ್ತು ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಆ ಥರ ಇಂಟ್ರೆಸ್ಟ್ ಇರೋರು ನೀವು ಆ ಥರ ವಿಡಿಯೋಸ್ಗಳನ್ನ ಮಾಡಬಹುದು. ನೀವೇನು ಹೇರ್ ಸ್ಟೈಲ್ ಮಾಡ್ತೀರಾ ಅದ್ರದ್ದನ್ನು ವಿಡಿಯೋ ಮಾಡಿಕೊಂಡು ನೀವು ಎಕ್ಸ್ಪ್ಲನೇಷನ್ ಬೇಕಾದರೂ ಕೊಡಬಹುದು, ಇಲ್ಲಾಂದರೆ ಮ್ಯೂಸಿಕ್ ಆ್ಯಡ್ ಮಾಡ್ಬೋದು. ಆ ಥರ ಬೇಕಾದರೂ ನೀವು ಚಾನಲ್ನ ಕ್ರಿಯೇಟ್ ಮಾಡಬಹುದು. ಇನ್ನು ಎಜುಕೇಷನ್ ವಿಡಿಯೋಗಳನ್ನ ಕೂಡ ನೀವು ಮಾಡಬಹುದು. ಎಜುಕೇಷನ್ನು ಅಷ್ಟೇ, ಪ್ಲೆಂಟಿ ಆಫ್ ಟಾಪಿಕ್ಸ್ ಇರುತ್ತೆ. ನಿಮಗೇನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಕೊಡ್ಬೋದು, ಮತ್ತು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಅಥವಾ ನಿಮಗೆ ಬೇರೆ ಯಾರೋ ಹೇಳಿರ್ತಾರೆ ಆ ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬಹುದು, ಮತ್ತು ನೀವು ತಿಳ್ಕೊಂಡು ಕೂಡ ಕೊಡ್ಬೋದು, ಅಥವಾ ಬೇರೆಯವ್ರ ಮೂಲಕ ಕೂಡ ನೀವು ಆ ವಿಷಯನ ಹೇಳಿಸ್ಬಹುದು. ಅಂದರೆ ಅವ್ರು ಹೇಳೋದನ್ನ ವಿಡಿಯೋ ಮಾಡಿಕೊಂಡು ಕೂಡ ನಿಮ್ಮ ಚಾನಲ್ನಲ್ಲಿ ನೀವು ಹಾಕ್ಕೊಳ್ಬಹುದು, ವಿತ್ ಅವ್ರ ಪರ್ಮಿಷನ್ ತೊಗೊಂಡು ಹಾಕ್ಕೊಳ್ಬಹುದು. ಈ ರೀತಿಯಾದ ಚಾನಲ್ ಕೂಡ ನೀವು ಎಜುಕೇಷನ್ ಮೇಲೆ ಮಾಡಬಹುದು. ಇನ್ನು ಗಾರ್ಡನಿಂಗ್ ವಿಡಿಯೋಸ್ ಮಾಡಬಹುದು. ಹಳ್ಳಿ ಕಡೆ ಇರೋರು ಆರಾಮಾಗಿ ಮಾಡಬಹುದು, ಯಾಕೆಂದರೆ ಅವರು ಯಾವಾಗಲೂ ಏನಾದರೂ ಬೆಳೀತಾನೆ ಇರ್ತಾರೆ. ಸೊ ಹಾಗಾಗಿ ಅವರು ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಅಂದರೆ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇನ್ನು ಪೆಟ್ಸ್ ವಿಡಿಯೋ ಮಾಡಬಹುದು. ಪೆಟ್ಸ್ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವರು ಕೂಡ ಈ ರೀತಿಯಾದಂತಹ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಬಹುದು. ಇನ್ನು ಟೈಲರಿಂಗ್ ವಿಡಿಯೋಸ್, ಮತ್ತು ಉಲನ್ನಲ್ಲಿ ತುಂಬಾ ಏನೇನೋ ಮಾಡ್ತಾ ಇರ್ತಾರೆ, ಡಿಸೈನ್ಸ್ ಎಲ್ಲ ಮಾಡ್ತಿರ್ತಾರಲ್ವ, ತೋರಣ ಮಾಡೋದಂತೆ ಆ ಥರ ಎಲ್ಲ ಮಾಡ್ತಾರಲ್ಲ. ಸೊ ಅವ್ರು ಕೂಡ ಇದು ಟೈಲರಿಂಗು ಮಾಡ್ಬೋದು, ಮತ್ತು ಉಲನ್ ಅದೇ ಹೇಳಿದ್ನಲ್ಲ ತೋರಣ ಮಾಡೋ ಥರ, ಒಟ್ಟಿನಲ್ಲಿ ಅವರು ಆ ಥರ ಕ್ರಿಯೇಟಿವ್ ಚಾನಲ್ ಕೂಡ ಅವರು ಮಾಡ್ಕೋಬೋದು. ಅಥವಾ ಟೈಲರಿಂಗ್ ಅಂತಲೇ ಮಾಡಿಕೊಂಡು ಅದ್ರ ಜೊತೆಗೇ ಇದನ್ನೆಲ್ಲ ಆ್ಯಡ್ ಮಾಡ್ಬೋದು. ಉಲನಲ್ಲಿ ಮಾಡೋದಿರ್ಬೋದು, ಮತ್ತು ಕುಚ್ಚು ಹಾಕೋದು, ಸ್ಯಾರಿಗೆ ಕುಚ್ಚು ಹಾಕ್ತಿರ್ತಾರಲ್ಲ ಅದ್ರ ವಿಡಿಯೋಸ್ಗಳನ್ನೆಲ್ಲ ಮಾಡೋದು. ಇದನ್ನು ಅಷ್ಟೇ, ವಿತ್ ಮ್ಯೂಸಿಕ್ ಆರ್ ವಿತ್ ಮ್ಯೂಸಿಕ್ ಅಂತ ಅಂದರೆ ಜಸ್ಟ್ ಮ್ಯೂಸಿಕ್ ಆ್ಯಡ್ ಮಾಡಿನೂ ಮಾಡ್ಬೋದು, ಇಲ್ಲ ನಮ್ಮ ವಾಯ್ಸ್ ಓವರ್ ಆದರೂ ನಾವು ಕೊಟ್ಬಿಟ್ಟಾದರೂ ಹೇಳಬಹುದು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ. ಸೊ ನಾವು ಜಸ್ಟ್ ಇವಾಗ ಒಂದು ಕುಚ್ಚು ಹಾಕ್ತಾ ಇರ್ತೀವಿ ಅಂದ್ಕೊಳ್ಳಿ, ಅದ್ರದ್ದು ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ಅಪ್ಲೋಡ್ ಮಾಡೋದು, ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡೋದು. ಇಲ್ಲ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ, ನಾವು ಹೇಗೆ ತೊಗೊಳ್ಳೋದು, ಹೇಗೆ ಹಾಕೋದು ಅಂತ ಇದ್ದರೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಒಂದೇ ಡಿಸೈನ್ನ ನೀವು ಎಷ್ಟು ಸ್ಯಾರಿಗೆ ಬೇಕಾದ್ರೂ ಹಾಕ್ಬೋದು, ಅಲ್ಲಿ ಸ್ವಲ್ಪ ಚೇಂಜಸ್ ಕೂಡ ನೀವು ಮಾಡ್ಕೋಬಹುದಲ್ವಾ. ಸೊ ಆ ರೀತಿಯಾಗಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಹೋಮ್ ರೆಮಿಡೀಸ್ಗಳ ಬಗ್ಗೆ ಚಾನಲ್ ಕ್ರಿಯೇಟ್ ಮಾಡಬಹುದು. ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಹೋಮ್ ರೆಮಿಡೀಸ್, ಇವಾಗ ಕೆಲವ್ರಿಗೆ ಲೆಮನ್ ಜ್ಯೂಸ್, ಅಂದರೆ ಲೆಮನ್ಗೆ ಜಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ಆ ರೀತಿ ಮಾಡುವಂಥದ್ದು, ಅಥವಾ ಈಗ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆಯೋದಕ್ಕೆ ಈ ರೀತಿಯಾದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಅಂತ ಎಲ್ಲ ಮಾಡ್ತಾರಲ್ಲ. ಸೊ ಆ ಥರ ನಿಮಗೆ ಗೊತ್ತಿರತಕ್ಕಂತಹ ಟಿಪ್ಸ್ಗಳನ್ನ ನೀವು ಕೊಡುವ ಮೂಲಕ ಚಾನಲ್ನ ಕ್ರಿಯೇಟ್ ಮಾಡಬಹುದು. ಇದು ಹೋಮ್ ರೆಮಿಡೀಸ್ಗೆ ಬರುತ್ತೆ. ನೆಕ್ಸ್ಟು ಪರ್ಸನಲ್ ವ್ಲಾಗ್ಸ್ ಮಾಡಬಹುದು. ಈ ಥರ ವ್ಲಾಗ್ಸ್ ಅಂತ ಅಂದರೆ ಬೆಳಗ್ಗೆ ಅವ್ರು ಎದ್ದೊಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅವರ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಇರ್ಬೋದು, ಅಥವಾ ಅವ್ರ ಮಕ್ಕಳುಗಳ ಬಗ್ಗೆ ಹೇಳೋದಿರ್ಬೋದು. ಆ್ಯಂಡ್ ಕುಕ್ಕಿಂಗ್ ವಿಡಿಯೋಸ್ನಲ್ಲಿ ಇನ್ನೊಂದು ಕುಕ್ಕಿಂಗ್ ವಿಡಿಯೋಸ್ ಹೇಳ್ದಲ್ವಾ, ಅದರಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಥವಾ 6 ತಿಂಗಳಾದಮೇಲೆ ಮಕ್ಕಳಿಗೆ ಫುಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಆ ಮಕ್ಕಳಿಗೆ ಯಾವ ರೀತಿಯಾದ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನೀವು ಕುಕ್ಕಿಂಗ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬಹುದು.
ಅದೇ ಈ ವ್ಲಾಗ್ಸ್ ಚಾನಲಲ್ಲಿ ಅವ್ರ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಅವರು ಹಾಕುವಂತಹ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಆ ಥರ ಎಲ್ಲ ವಿಡಿಯೋಸ್ ಮಾಡುವಂಥದ್ದು ವ್ಲಾಗ್ಸ್ ಚಾನಲ್ ಕೂಡ ನೀವು ಮಾಡ್ಕೋಬಹುದು. ಇನ್ನು ನೆಕ್ಸ್ಟು ಸೀರಿಯಲ್ಸ್ ನೋಡೋರಿದ್ರೆ ನೀವು ಆ ಸೀರಿಯಲ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದ್ರ ಮೂಲಕ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇನ್ನೂ ತುಂಬಾ ಟಾಪಿಕ್ಸ್ ಇದ್ದಾವೆ, ನನಗೆ ಎಷ್ಟು ಹೇಳಬಹುದು ಅಷ್ಟನ್ನು ಹೇಳಿದ್ದೀನಿ. ನಿಮಗೆ ಇದಲ್ಲದೆ ಬೇರೆ ಟಾಪಿಕ್ಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ನೀವು ಫಸ್ಟೇ ಡಿಸೈಡ್ ಆಗಿದ್ದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಳಿ. ನಾನು ಹೇಳಿದ್ದೆ ಮಾಡಬೇಕಂತ ಏನೂ ಇಲ್ಲ. ಬಟ್ ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಏನು ಚಾನಲ್ ನೇಮ್ ಅದನ್ನು ಡಿಸೈಡ್ ಮಾಡ್ಕೋಬೇಕು ನಾವು. ಚಾನಲ್ ನೇಮ್ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್ ನೀವು. ಚೆನ್ನಾಗಿ ಯೋಚನೆ ಮಾಡಿ ನಿಮಗೆ ಈಸಿ ಆಗಬೇಕು ಅಂತಹ ಟಾಪಿಕ್ಸ್ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿ. ನನ್ನ ಮುಂದಿನ ವಿಡಿಯೋನಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.